ಪ್ರಿಯಂ ಸಕಲಲೋಕರಮಸ್ಪೃತಂಚ ಭವದ್ಭವರಾಸುರ ಸಿದ್ಧ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮ ತ್ವಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾತರುಣ್ಯನ್ಮಪಿ ಚಾಹಮೇವ ಓಂ ಓಂ ಅಥಾತೋ ಮೇ ಜ್ಞಾಸ ಓಂ ಈಗ ತದಧಿಗಮಾಹಿಕರಣಂ ತದಧಿಗಮೆ ಉತ್ತರ ಪೂರ್ವಾಕಯೋ ಅಶ್ಲೇಷ ವಿನಾಶೌ ಸೂತ್ರ ಅಧಿಕರಣದ ಹೆಸರು ತದಧಿಗಮಾಹಿಕರಣ ಅಂತ. ಅಧಿಗಮ ಅಂದ್ರೆ ಏನು? ದೇವರನ್ನ ತಿಳಿಯೋದು ಅಂದ್ರೆ ಬರೀ ಕೇಳಿ ತಿಳಿಯೋದಲ್ಲ, ನೋಡಿ ತಿಳಿಯೋದು. ಅಪರೋಕ್ಷ ಜ್ಞಾನ ಅಂತ. ಬ್ರಹ್ಮಾಕ್ಷವನ್ನು ಮಾಡಿದಾಗ ಏನು ಉಪಯೋಗ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ತಥಾ ಉಪಾಸ್ಯ ಅಂಜಸ ದೃಷ್ಟಂ ಬ್ರಹ್ಮ ಪಾಪಂಚ ಭಸ್ಮಸಾತ್. ತಥಾ ಉಪಾಸ್ಯ ಅಂಜಸ, ಇಲ್ಲಿ ಸರಿಯಾದ ಉಪಾಸನೆಯನ್ನು ಮಾಡಿದರೆ, ಎಲ್ಲಿ ಸರಿಯಾದ ಉಪಾಸನೆ ಅಂದ್ರೆ ಉಪಾಸನ ಪಾದದಲ್ಲಿ ಹೇಳಿದ್ದಾರೋ ಆ ರೀತಿ ಉಪಾಸನೆ ಮಾಡಿದರೆ ಬ್ರಹ್ಮ ದೃಷ್ಟಂ, ಪರಮಾತ್ಮ ಕಾಣಿಸ್ತಾನೆ. ಪಾಪಂಚ ಭಸ್ಮಸಾತ್ ಕರೋತಿ, ಪರಮಾತ್ಮ ಏನ್ ಮಾಡ್ತಾನೆ? ಎಲ್ಲಾ ಪಾಪಗಳನ್ನು ಸುಟ್ಟು ಬೂದಿ ಮಾಡ್ತಾನೆ. ಅದಕ್ಕೆ ಕರ್ಮಕ್ಷಯ ಪಾದ. ಕರ್ಮಕ್ಷಯದಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಸಂಚಿತ ಕರ್ಮಗಳೆಲ್ಲ ಸುಟ್ಟು ಪೂಜೆ ಆಗತ್ತೆ, ಲೇಪ ಇಲ್ಲ. ಮುಂದೆ ಹೇಳ್ತಾರೆ ನಿಖಿಲಂ ಪೂರ್ವಂ ಪಾಶ್ಚಾತ್ಯಸ್ಯ ಅಪಿ ಅಸಂಗತ. ಪಾಶ್ಚಾತ್ಯ, ಪೂರ್ವಂ ಅಂದ್ರೆ ಅಪರೋಕ್ಷ ಜ್ಞಾನಕ್ಕಿಂತ ಹಿಂದಿದ್ದು, ಪಾಶ್ಚಾತ್ಯ ಅಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ, ಅದಕ್ಕೆ ಲೇಪ ಇಲ್ಲ. ಯದೇವ ವಿದ್ಯೆಯ ಇತ್ಯತ್ರ ಪೂರ್ವೋಕ್ತಾಧಿ ವಿಶಿಷ್ಯತೆ. ಪೂರ್ವಂ ಸ್ವಗಾದಿ ಲಭ್ಯರ್ಥಂ ವೀರ್ಯವತ್ವೇನ ಚೋದಿತಂ. ಯದೇವ ವಿದ್ಯೆಯ ಇತ್ಯತ್ರ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಉಪನಿಷತ್ತರ ಮಾತು ಪೂರ್ವೋಕ್ತಾಧಿ ವಿಶಿಷ್ಯತೆ. ಆದ್ರಿಂದ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಕರ್ಮವನ್ನು ಮಾಡ್ತಾನಲ್ಲ, ಅದಕ್ಕೆ ಭಾರಿ ಮಹತ್ವ ಇದೆ. ಯಾತಕ್ಕೆ? ಜ್ಞಾನ ಬಂದ್ಮೇಲಿನ ಕರ್ಮ. ವಿದ್ಯಾರ್ಥಿ ಎಷ್ಟೇ ಮಾಡಿದ್ರು ಸ್ಕಾಲರ್ಶಿಪ್ ಕೊಡ್ಬೋದು ಹೊರತು ಸಂಬಳ ಕೊಡಕ್ ಆಗೋದಿಲ್ಲ. ಇವ್ರಿ ಬರೋದು ಆಮೇಲೆ ಏನಿದು ಭಾರಿ ಬರೋದು. ಸ್ಕಾಲರ್ಶಿಪ್ ಸಂಬಳಕ್ಕೂ ಕಂಪೇರ್ ಮಾಡಕ್ ಆಗೋದಿಲ್ಲ, ಅಷ್ಟು ಮೇಲೆ ಇರುತ್ತೆ. ವಿಶಿಷ್ಯತೆ ಪೂರ್ವಂ ಸ್ವರ್ಗಾದಿ ಲಬ್ಧ್ಯರ್ಥಂ ವೀರ್ಯವತ್ವೇನ ಚೋದಿತಂ. ಮೊದಲು ಎಷ್ಟೇ ಸರಿ ಮಾಡಿದ್ರು ಕೂಡ ಸ್ವರ್ಗಾದಿಗಳು ಸಿಗುತ್ತೆ ಹೊರತು ಕರ್ಮಕ್ಕೆ ಮೋಕ್ಷ ಸಿಗೋದಿಲ್ಲ. ಆದ್ರೆ ಬ್ರಹ್ಮಜ್ಞಾನ ಬಂದ್ಮೇಲೆ ಏನು ಕರ್ಮ ಮಾಡ್ತಾರಲ್ಲ, ಮುಕ್ತಿಯಲ್ಲಿ ಆನಂದ ಅತಿಶಯ ಸಿಗೋದ್ರಿಂದ ಭಾರಿ ಮಹತ್ವ ಇದೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಕೆಲವರು ಜ್ಞಾನ ಬಂದ ಕರ್ಮ ಬೇಕಿಲ್ಲ ಅಂತ ಹೇಳ್ತಾರೆ. ಮೊದಲೇ ಬೇಕಿಲ್ಲ ಅಂತ ವಾದ, ಆಮೇಲಂತೂ ಬೇಕೇ ಇಲ್ಲ ಅಂತ ಹೇಳ್ತಾರೆ. ಅದು ಒಳ್ಳೆ ಅಮೂಲ್ಯವಾದ, ಅದು ಕೆಲಸ ಸಿಗ್ಬೇಕು, ಕೆಲಸ ಮಾಡ್ಬೇಡ ಅಂದಾಗ ಆಯ್ತು ಅಷ್ಟೇ. ಮುಂದೆ ಕೆಲಸ ಮಾಡಿದ್ರೆ ಮನೆಯಲ್ಲಿ ಕೊಡು ಅಂತ ಹೇಳಿದ್ರೆ ಆಗೋ ಹಾಗೆ ಅರ್ಥನೇ ಇಲ್ಲ. ಅವೆಲ್ಲ ಭಾರಿ ಪಾಪ್ಯುಲರ್ ಆದ. ಯಾಕಂದ್ರೆ ಹೇಳಿದ್ರು ಅವರು, ನಮ್ಮಲ್ಲಿ ಪ್ರಚಾರ ಕಡಿಮೆ ಆಯ್ತಾದ್ರಿಂದ, ಪ್ರಚಾರ ಬೇಡ ಪ್ರಸಾರ ಕಡಿಮೆ ಆಯ್ತಾದ್ರಿಂದ ಜನರು ತಿಳಿದೇ ಹೋಯ್ತು. ಪೂರ್ವಂ ಸ್ವರ್ಗಾದಿ ಲಬ್ಧ್ಯರ್ಥಂ ವೀರ್ಯವತ್ವೇನ ಚೋದಿತಂ ಕರ್ಮ ವಿದ್ಯಾಯುತಂ ಪಶ್ಚಾತ್ ಮೋಕ್ಷೇ ವೀರ್ಯಪ್ರದಂತಿತಿ. ಆಮೇಲೆ ಮಾಡ್ತಕ್ಕಂಥ ಕರ್ಮ ಮೋಕ್ಷೇ ವೀರ್ಯಪ್ರದಂ, ವಿಶೇಷತೆಯನ್ನು ತಂದುಕೊಡುತ್ತೆ. ಅದೇ ಆನಂದ ಉನ್ನಾಹ. ತಥೋ ಭೋಗೇನ ಪುಣ್ಯಂಚ ಕ್ಷಪಯಿತ್. ಇದರಿಂದ ಏನಾಯ್ತು? ಅಪರೋಕ್ಷ ಜ್ಞಾನಿಗಳು ಸಹ ಕರ್ಮವನ್ನ ಮಾಡಲೇಬೇಕು. ಇಲ್ಲಿ ಕರ್ಮ ಲೇಪ ಇಲ್ಲ ಅನ್ನೋದು ಅಪಾರ್ಥ ಆಗ್ಬೋದು. ಏನು? ಪಾಪಕ್ಕೆ ಲೇಪ ಇಲ್ಲ, ಒಳ್ಳೇದಕ್ಕೂ ಲೇಪ ಇಲ್ಲ ಅಂತ ಹೇಳ್ಬಿಟ್ರೆ ಕಷ್ಟ. ಒಳ್ಳೆ ಕರ್ಮಕ್ಕೆ ಲೇಪ ಇದ್ದೇ ಇದೆ, ಗೊತ್ತಾಯ್ತು? ಒಳ್ಳೆ ಕರ್ಮಕ್ಕೆ ಲೇಪ ಇದೆ. ಇಲ್ಲೂ ಕೂಡ ಹಾಗೇನೆ. ಸಂಬಳ ಕೊಟ್ಟ ಮೇಲೆ ಯಾವ ಕೆಲಸಕ್ಕೆ ತಗೊಂಡಿರ್ತಾರೋ ಅದಕ್ಕೆ ಸಂಬಳ ಕೊಡ್ತಾರೆ ಅಷ್ಟೇ. ಎಕ್ಸ್ಟ್ರಾ ಜಾಬ್ ಕೊಟ್ಟರೆ ಎಕ್ಸ್ಟ್ರಾ ರೆಮ್ಯುನರೇಷನ್ ಕೊಡ್ತಾರೆ. ಎಕ್ಸ್ಟ್ರಾ ಜಾಬ್ ಮಾಡಿದರೆ ಎಕ್ಸ್ಟ್ರಾ ಕೊಟ್ಟೇ ಕೊಡ್ತಾರೆ, ಗೊತ್ತಾಯ್ತಾರೆ? ಎಲ್ರಿಗೂ ಎಕ್ಸ್ಟ್ರಾ ಜಾಬ್ ಕೊಡೋದಿಲ್ಲ. ಯಾರು ಸಮರ್ಥರಿರ್ತಾರೆ ಅವರಿಗೆ ಮಾತ್ರ ಕೊಡ್ತಾರೆ. ನ್ಯಾಚುರಲಿ ಅವ್ರಿಗೆ ಜಾಸ್ತಿ ಸಂಬಳ ಕೊಡಲೇಬೇಕು. ಇವತ್ತು ಪದ್ಧತಿ ಇದ್ದೇ ಇದೆ. ಪಾರ್ಟ್ ಆಫ್ ದಿ ಡ್ಯೂಟಿ ಆಗಿದ್ರೆ ಕೊಡೋದಿಲ್ಲ. ಅಪಾರ್ಟ್ ಫ್ರಮ್ ಎಕ್ಸ್ಟ್ರಾ ವರ್ಕ್ ಆದ್ರೆ ಏನ್ ಓಟಿ ಕೊಡೋ ಪದ್ಧತಿನೇ ಇದೆ. ಟೈಮ್ ಆದ್ಮೇಲೆ ಮತ್ತೆ ಮಾಡಿದ್ರೆ, ಹಿಂದೆಲ್ಲ ಭಾರಿ ಕಾಮನ್ ಇತ್ತು, ಅದೇ ಕಡಿಮೆ ಆಗಿದೆ. ಫ್ಯಾಕ್ಟ್ರಿಗಳಲ್ಲೆಲ್ಲ ಓಟಿ ಕೊಡೋದು ಭಾರಿ ಕಾಮನ್. ಹೆಚ್ಚು ದುಡ್ಡು ಬೇಕಾದ ಎಕ್ಸ್ಟ್ರಾ ವರ್ಕ್ ಮಾಡಿ ಸಂಪಾದನೆ ಮಾಡ್ತಾರೆ. ಕರ್ಮ ವಿದ್ಯಾಯುತಂ ಅಂದ್ರೆ ಅಪರೋಕ್ಷ ಜ್ಞಾನಯುತಂ ಅಂತ ಅರ್ಥ. ಪಶ್ಚಾನ್ಮೋಕ್ಷೆ ವೀರ್ಯಪ್ರದಂತಿತಿ.
ತಥೋ ಭೋಗೇನ ಪುಣ್ಯಂಚ ಕ್ಷಪಯಿತ್ವ ಇತರತ್ತಥ. ಇಲ್ಲಿ ಒಂದು ಪ್ರಶ್ನೆ ಬಂತು. ಅಪರೋಕ್ಷ ಜ್ಞಾನ ಆದಮೇಲೆ ಪ್ರಾರಬ್ಧ ಕರ್ಮ ಇದೆ. ಪ್ರಾರಬ್ಧ ಕರ್ಮದಲ್ಲಿ ಅನಿಷ್ಟ ಪುಣ್ಯ ಅಂತ ಒಂದಿದೆ. ಇಷ್ಟ ಪುಣ್ಯ ಜೊತೆ ಬೇಕದು ಮೋಕ್ಷದಲ್ಲಿ ಆನಂದ ವೃದ್ಧಿ ಕಾರಣ ಆಗುತ್ತೆ. ಆದರೆ ಅನಿಷ್ಟವಾದ ಪುಣ್ಯ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬೇರೆಯವ್ರಿಗೆ ಕೊಡ್ಬೋದು, ಬೇರೆಯವ್ರಿಗೆ ಕೊಡಕ್ ಬರುತ್ತೆ. ಇನ್ನೂ ಕೆಲವು ಪ್ರಾರಂಭ ಅನುಭವಿಸಲೇಬೇಕು. ದುಃಖನೂ ಇರ್ಬೋದು, ಸುಖನೂ ಇರ್ಬೋದು. ಪ್ರಾರಬ್ಧ ಅವಶ್ಯ ಅನುಭವಿಸ್ಲೇಬೇಕಾದ್ರೆ ಅದು ಅನಿಷ್ಟ ಪುಣ್ಯ ಇನ್ನೊಬ್ರಿಗೆ ಕೊಡ್ಬೋದು. ಆದ್ರಿಂದ ಅಪರೋಕ್ಷ ಜ್ಞಾನಿಗಳ ಸೇವೆ ಯಾತಕ್ ಮಾಡ್ತಾರೆ ಅಂದ್ರೆ ಕೆಲವು ಪುಣ್ಯ ಕೊಡ್ಲಿಕ್ಕೆ ಕಾಯ್ಕೊಂಡು ಕೂತಿರ್ತಾರ. ಅವ್ರು ಸೇವೆ ಮಾಡಿದವ್ರಿಗೆ ಕೊಟ್ಬಿಡ್ತಾರೆ. ಎಷ್ಟೋ ಜನ ಸೇವೆ ಮಾಡಿದರೆ ಫಲ ಸಿಗುತ್ತೆ ಅಂತ ನಮ್ಗೆ ಗೊತ್ತಲ್ಲ. ಕಾರಣ ಅದೇ, ಅಪರೋಕ್ಷ ಜ್ಞಾನಿಗಳೇ. ದೇವತೆಗಳದ್ದು ಬೇರೆ, ಇವ್ರದ್ದು ಬೇರೆ. ದೇವತೆಗಳ ಪ್ರಶ್ನೆ ಬೇರೋದಿಲ್ಲ ಇಲ್ಲಿ. ಈ ಬರೋದೆಲ್ಲ ಯಾರ್ದು? ಅಪರೋಕ್ಷ ಜ್ಞಾನಿಗಳಿಗೆ. ಜ್ಞಾನಿಗಳು ಭೂರಿ ಹೋಗ್ತಾ ಇರ್ತಾರೆ ಅವರಿಗೆ. ಅದಕ್ಕೆ ಹೆಚ್ಚು ಫಲ, ಹೆಚ್ಚು ಸೇವೆ ಮಾಡಿ ಇಲ್ಲಿ ಸಿಗುತ್ತಾರೆ. ದೇವತಾ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಂತ್ರಾಲಯ ಮಾಡಕ್ಕೆ ಈ ರೀತಿ ಹೋಗೋ ಅಭ್ಯಾಸ ಇದೆಯಾ ಹೊರತು ಇಲ್ಲಿ ಹೋಗೋದಿಲ್ಲ. ಯಾಕೆಂದ್ರೆ ಅವರಲ್ಲಿ ಪುಣ್ಯ ಕೊಡಕ್ಕೆ ತಯಾರು ಕೂತಿದ್ದಾರೆ ಆಗ್ಲೇ ಅವರು. ಆದ್ರಿಂದ ಅಲ್ಲಿ ಹೋಗ್ಬಿಟ್ಟು ಬೇಗ ಸೇವೆ ಮಾಡಿ ಬೇಗ ಕೊಟ್ಟು ಕಳಿಸ್ಬಿಡುತ್ತೆ. ಹಾಗೆ ಅವ್ರಿಗೆ ಖರ್ಚಾಗೋದು ಅವ್ರಿಗೆ ಬೇಕಾಗಿದೆ, ಬೇಗ ಇವ್ರಿಗೆ ಬೇಕಾಗಿತ್ತು, ಅವ್ರಿಗೆ ಖರ್ಚು ಮಾಡಬೇಕಾಗಿದೆ, ಬೇಗ ಕೊಟ್ಟು ಬಿಡ್ತಾರೆ. ಯಾವ್ದಕ್ಕೆ? ಪುಣ್ಯ ಎಲ್ಲ ಕೊಟ್ಟ ಬೋದಿಲ್ಲ ಅವ್ರಿಗೆ ಮಧ್ಯೆ ಯಾವ್ದಾದ್ರೂ ಪುಣ್ಯ ಕೊಡ್ಬೇಕಂತ. ಯಾವ್ದಲ್ದೆ ಅನಿಷ್ಟ ಅಲ್ಲ, ಇಷ್ಟದ್ದೇ ಕೊಡ್ಬೇಕಂತ. ಯಾಕಂದ್ರೆ ಬೇಕು ಇಷ್ಟರವರು ಧರ್ಮೋದಕ್ಕೆ ಯಾರಿಗೆ ಕೊಡಕ್ ಹೋಗಿದ್ದೀರಿ ನೀವೇ? ಯಾರವರೆಲ್ಲ ಬೇಕಾದವರಾದ್ರಿಂದ ಎಲ್ಲಾ ಪುಣ್ಯ ಕೊಡಬಾರದು. ಯಾವ್ದೋ ಒಂದು ಪುಣ್ಯನ ಇದು ನಿಮಗೆ ಕೊಡ್ತೇವೆ ನಾವು. ಅಲ್ಲ ಅನಿಷ್ಟ ಅಲ್ಲ, ಅದು ಬೇಕಾದ್ದೇ. ಅದು ಬೇಕಾದ ಪುಣ್ಯನೇ. ಇವತ್ತು ಟ್ರಾನ್ಸ್ಫರ್ ಆದಾಗ್ಬಿಟ್ಟು ಅದು ಅನಿಷ್ಟ. ಅದು ಬೇಕಾದ ದುಡ್ಡೇ ಕೊಡ್ತಾರೆ. ಒಯ್ಬೋದು ಅನ್ಬೇಕಾದ್ರೆ ದುಡ್ಡನ್ನ ಕೊಡ್ಬೋದು. ಅದು ಇಲ್ಲಿ ಹಾಗಲ್ಲ. ಅನಿಷ್ಟ ಆದ್ರೆ ಕೊಡ್ಲೇಬೇಕು. ಯೂಸ್ಲೆಸ್ ಅದು ಟೋಟಲಿ. ಆಮೇಲೆ ಕನ್ವರ್ಟ್ ಮಾಡ್ಕೋಬೇಕಷ್ಟೇ ನಾವು. ಇಲ್ಲಿ ಹಾಗಲ್ಲ, ಇಷ್ಟ ಪುಣ್ಯನೇ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ ಅದ್ರ. ಯಾಕೆ ಅಂತ ಕೇಳಿದ್ರೆ ಅನಿಷ್ಟ ಪುಣ್ಯ ಯಾತಕ್ಕೆ ಇದು ಊರಿಗೆ ಹೇಳಬಾರದು, ಅವ್ರಿಗೆ ಹೇಳಿದ್ರು ಅಪರೋಕ್ಷ ಜ್ಞಾನಿಗಳಿಗೆ. ಧರ್ಮೋದಕ್ಕಲ್ಲ, ಧರ್ಮೋದಕ್ಕೆ ಅಪ್ಲೈ ಆಗಲ್ಲ. ಅಪರೋಕ್ಷ ಬಂದೆಲ್ಲ ಪ್ರಶ್ನೆಗಳು ಬಂದೇ ಇಲ್ಲ. ಆದ್ರಿಂದಾಗಿದೆ ಈಗ ಅದು ಇಷ್ಟ ಅನಿಷ್ಟ ಪ್ರಶ್ನೆ ಇಲ್ಲೇ ಇಲ್ಲ, ಬರೋದು ಆಮೇಲೆ ಆದಷ್ಟೇ. ಆಮೇಲೆ 2 ವರ್ಷ ಪುಣ್ಯ ಅಲ್ಲ. ಅಪರೋಕ್ಷ ಜ್ಞಾನದಲ್ಲಿ ಕೂಡ 2 ಪ್ರಾರಬ್ಧ ಬರುತ್ತೆ ಈಗ. ಯಾರು? ನಂಗೆ ಅರ್ಥ ಆಗ್ಲಿಲ್ಲ. 5 ವರ್ಷ ಹೌದು. ಸರಿ. ಇಲ್ಲಿ ಅಪರೋಕ್ಷಕ್ಕಿಂತ ಮುಂಚಿನ ಕರ್ಮ ಆದ್ರಿಂದ ಅನುಭವಿಸೋ ಪ್ರಶ್ನೆ ಇಲ್ಲ. ಕೊಟ್ಟರೆ ಮುಗಿದೋಯ್ತು ಅಂತಾರೆ. ಅಪರೋಕ್ಷ ಜ್ಞಾನ ಆದ್ಮೇಲೆ ಬಾಕಿ ಇದ್ರೆ ಅನುಭವಿಸ್ಬೇಕು. ಇದು ಇವ್ರು ಕೊಡೋದೆಲ್ಲ ಸಾಮಾನ್ಯ. ಹೆಚ್ಚಾನೆ ಯಾರು ಬರ್ತಾರೆ ಸೇವೆಗೆ? ಅಪರೋಕ್ಷ ಅಲ್ಲದೆ ಇದ್ದವರೇ ಜಾಸ್ತಿ ಬರ್ತಾರೆ. ಅಪರೋಕ್ಷ ಬಂದ್ರೆ ಇಂಥ ಸೇವೆ ಮಾಡಿ ಬೇರೆ ಸೇವೆನೇ ಮಾಡ್ತಾರೆ. ಅವ್ರಿಗೆ ಬರೋ ಪುಣ್ಯ ಬೇರೆನೆ. ಇವ್ರದ್ದು ಹಾಗಲ್ಲ, ಹೋಗ್ಬಿಡುತ್ತೆ. ಇಲ್ಲ ಅಂತಿಲ್ಲ. ಇವ್ರ ಅನುಭವ ಇವರಿಗೆ ಪ್ರಾರಬ್ಧ ಅಂತ ಕರೀಲೇಬಾರ್ದು. ಯಾರಿಗೆ? ಮುಂಚೆ ಸೇವೆ ಮಾಡಿ ಪ್ರಾರಬ್ಧ ಪ್ರಶ್ನೆನೇ ಇಲ್ಲ ಅವ್ರಿಗೆ. ಅದಕ್ಕೆ ಪ್ರಶ್ನೆ ಇಲ್ಲ, ಅಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ಪ್ರಾರಬ್ಧ ಆದ್ರೆ ಗಟ್ಟಿರುತ್ತೆ, ಅದು ಲೆಕ್ಕ ಇಲ್ಲ. ಅದು ಬೇಗ ಹೋಗ್ಬಿಡು, ಅದೇನು ಸಮಸ್ಯೆ ಇಲ್ಲ. 5 ವರ್ಷ ಹೋಗ್ತಾರೆ, ಹೋಯ್ತು ಅಂತಾನೆ ಅರ್ಥ. ಮತ್ತೆ 5 ವರ್ಷ ಅನುಭವಿಸೋ ಕಾರಣ ಇಲ್ಲ. ಹೌದು. ಏನು ಕಾಮ್ಯ ಎಲ್ಲಿದೆ ಕಾಮ್ಯ ಪ್ರಾರಬ್ಧ ಅಂತ? ಇಷ್ಟ ಕಾಮ್ಯ ಆದ್ರೆ ಇಷ್ಟ ಅಂತ. ಇಷ್ಟ ಪ್ರಾರಬ್ಧ ಅನುಭವಿಸ್ತಾರೆ, ಅನಿಷ್ಟ ಪ್ರಾರಬ್ಧನ ಕೊಟ್ಟು ಬಿಡ್ತಾರೆ. ಇಷ್ಟ ಪ್ರಾರಬ್ಧ ಇದೆ ಗೊತ್ತಾ? ದೇವತೆಗಳು ಒಳ್ಳೊಳ್ಳೆ ಪದವಿ ಬರುತ್ತೆ, ಇಷ್ಟ ಅದು ಇನ್ನೊಬ್ಬರು ಕೊಡೋದಿಲ್ಲ. ಮತ್ತೆ ತಮ್ಮ ಪಾರ್ಟ್ ಆಫ್ ದಿ ಡ್ಯೂಟಿ ಏನ್ ಬರುತ್ತೆ ಅದನ್ನು ಕೊಡೋದಿಲ್ಲ. ಎಕ್ಸ್ಟ್ರಾಮಿನೇಷನ್ ಕೊಟ್ಬಿಡ್ಬೋದು, ಏನು ಯೋಚನೆ ಆಯ್ತು. ಆ ರೀತಿ ಅದು ಅಕಾಮ್ಯದ ಪುಣ್ಯ ಉಳ್ಕೊಂಡಿದೆ, ಅದು ಮೋಕ್ಷಕ್ಕೆ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಆದ್ರೆ ಇನ್ನೊಬ್ಬರಿಗೆ ಕೊಟ್ಟದನ್ನ ಕೊಟ್ಟು ಬಿಟ್ರೆ ಆ ಪುಣ್ಯ ಮೋಕ್ಷಕ್ಕೆ ಉಪಯೋಗ, ಪುಣ್ಯ ಕನ್ವರ್ಟ್ ಆಗಿಬಿಡುತ್ತೆ. ಅದು ಸುಮ್ಮನೆ ಕೊಟ್ಟು ಹೋಗೋದಿಲ್ಲ. ಈ ಕೊಟ್ಟು ಪುಣ್ಯ ಬರುತ್ತಲ್ಲ, ಇದು ಬಹಳ ಇಂಪಾರ್ಟೆಂಟ್ ಪುಣ್ಯ.
ಈ ಪುಣ್ಯ ಕಣ್ಣೊಳ್ತಾ ಇತ್ತು ಈಗಾಗಲೇ ರೂಪಾಯಿ ಬರೋದಿಲ್ಲ ಡಾಲರ್ ಬರುತ್ತಲ್ಲ ಹಾಗೆ ಚೇಂಜ್ ಆಗಿಬಿಡುತ್ತದೆ. ಅದು ತಗೊಳಕ್ ರೆಡಿ ಇರ್ಬೇಕಷ್ಟೇ. ಅವ್ನು ಡಾಲರ್ ಕೊಡದ ಹೋದ್ರೆ ಉಪಯೋಗ ಇಲ್ಲ, ತಗೊಳ್ತಾರೆ. ಹ. ಅದು ಬೇರೆ ಉಪ್ಪರ್ದು ಏನ್ ಮಾಡಬಹುದು. ಸೌಕರ್ಯಗಳಿಗೆ ಬೆಸ್ಟ್ ಎಕ್ಸಾಂಪಲ್ 50 ಜನ್ಮ ಹುಟ್ಬೇಕಾಗಿತ್ತು. ಒಂದ್ ಜನ್ಮದಲ್ಲಿ 50 ರೂಪಾಯಿ ತಗೊಂಡು ಅನುಭವಿಸ್ಬೋದು. ಅದು ಪ್ರಾವಿಡೆಂಟ್ ಕೊಟ್ರೆ ದೇವ್ರು ಕೊಡ್ತಾರೆ, ಯೋಗ್ಯರಿಗೆ ಕೊಡ್ತಾರೆ. ಉಳಿದ ಎಲ್ಲರಿಗೂ ಕೊಡ್ಬೇಕು ಅಂತ ನಿಯಮ ಇಲ್ಲ. ಸಣ್ಣ ಪುಡ್ತಾದ್ರೆ ಹಾಗೆ ಲೆಕ್ಕ ಇಲ್ದೇ ಹೋಗ್ಬಿಡತ್ತೆ. ಸಣ್ಣ ಪುಡ್ತಾರೆ ಬರ್ತಾರಲ್ಲ, ಮೇಲಿಂದ ಎಕ್ಸ್ಟ್ರಾ ಸ್ಮಾಲ್ ಇದ್ರೆ ಬಿಟ್ಟು ಬಿಡ್ತಾರಲ್ಲ, ಹಾಗೆ ತರಕಾರಿಯನ್ನು ಬಿಟ್ಟು ಬಿಡ್ತಾರೆ ಕೆಲವು ಸಲ. ಆ ತರ ಉಪಮರ್ದ ಮಾಡಬಹುದು. ಚಾಯ್ಸ್ ಸಾಮಾನ್ಯ ಉಪಮಾನದ ಸೈಕದಕ್ಕೆಲ್ಲ ಮಾಡಿ ಹಾಕ್ಬಿಡ್ತಾರೆ. ಬಟ್ ಯಾವಾಗ ಮಾಡೋದಿಲ್ಲ ಅಂದ್ರೆ ಅದು ಅಡ್ವಾಂಟೇಜ್ ಇದ್ರೆ ಅವರಿಗೆ ಅನುಭವಿಸ್ಬೇಕಾದ್ರೆ ಪುಣ್ಯ ಮಾಡಕ್ ಬರುತ್ತೆ ಅವ್ರಿಗೆ. ಮತ್ತೆ ದೇವತೆಗಳು ಏನ್ ಕಷ್ಟಪಡ್ತಾರಲ್ಲ ಅದು ಪ್ರಾರಬ್ಧ ಪಾಪ ಅಂತ ತಿಳ್ಕೊಬೇಡ. ಆದ್ರೆ ಅದು ಅನುಭವಿಸ್ಬಿಟ್ಟು ಒಳ್ಳೆ ರೀತಿ ಸೇವೆ ಮಾಡಿದಾಗ ಅದು ಪುಣ್ಯ ಕನ್ವರ್ಟ್ ಆಗುತ್ತೆ. ಆದ್ರಿಂದ ಅಪರೋಕ್ಷ ಜ್ಞಾನ ಆದ್ಮೇಲೆ ಅದೆಲ್ಲ ಇಲ್ಲದೆ ಹೋಗಿದ್ರೆ ಆನಂದವನ್ನ ಅದು ಕಾನ್ಸೆಪ್ಟೇ ಬರ್ತಿರ್ಲಿ. ಆನಂದ ಹಣ ಬರಕ್ ಚಾನ್ಸ್ ಅದು, ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ದೇವತೆಗಳಿಗೆ ಜಾಸ್ತಿ ಪ್ರಾರಬ್ಧ ಇದ್ದಷ್ಟು ಕೂಡ ಜಾಸ್ತಿ ಸಾಧನೆ ಮಾಡೋ ಅವಕಾಶ ಇರುತ್ತೆ. ಸಾಮಾನ್ಯ ದೊಡ್ಡ ದೊಡ್ಡ ದೇವತೆಗಳಲ್ಲಿ ಹಾಗೆ ಮಾಡೋದು. ಅದೆಲ್ಲ ಆನಂದ ಉನ್ನಾಹ ಕಾರಣ ಮಾಡ್ಕೊತಾರೆ. ಸಾಮಾನ್ಯರಿಗೆ ಅದು ಆಗೋದಿಲ್ಲ. ಆದ್ರಿಂದ ಚಿಕ್ಕ ಪುಟ್ಟದಿರುತ್ತೆ, ಲೆಕ್ಕ ಇಲ್ಲ. ಉದಾಹರಣೆಗೆ ಸಂಬಳನೇ ಅವ್ನಿಗೆ ಟ್ಯಾಕ್ಸಬಲ್ ದುಡ್ಡೇ ಬರಲ್ಲ, ಅವ್ರಿಗೆ ಅಷ್ಟು ದುಡ್ಡೇ ಬರೋದಿಲ್ಲ. ಅವ್ನು ಸೇವ್ ಮಾಡೋ ನೆಸಿಟಿ ಇಲ್ಲ. ಆದ್ರೆ ಎಕ್ಸ್ಟ್ರಾ ಏನಾದ್ರು ತಗೊಂಡ್ಬಿಟ್ರೆ ಸೇವ್ ಮಾಡಕ್ ಚಾನ್ಸ್ ಇದೆ ಅವ್ರಿಗೆ. ಅದು ಬೇರೆ ಅಡ್ವಾಂಟೇಜ್ ಸಿಗುತ್ತೆ. ಅದ್ರಿಗೆ ಸಂಬಳನೇ ಅಷ್ಟು ಕಡಿಮೆ ಇದ್ರೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತಾರೆ, ಲಾಭ ಇಲ್ಲ ಅವ್ರಿಗೆ. ಅದರಿಂದ ಬೇರೆ ಲಾಭಕ್ಕೆ ಮಾಡಬಹುದು, ಬಟ್ ಟ್ಯಾಕ್ಸ್ ಉಳಿಸೋ ಲಾಭ ಅವ್ರಿಗೆ ಸಿಗೋದಿಲ್ಲ. ಅದೆಲ್ಲ ಟ್ಯಾಕ್ಸಬಲ್ ಆಗ್ಬೇಕಾದ್ರೆ ಒಂದು ಸಣ್ಣ ಸಂಬಳಕ್ಕೆಲ್ಲ ಟ್ಯಾಕ್ಸ್ ಬರೋದಿಲ್ಲ. ಈಗಂತೂ ಬಹಳ ಜಾಸ್ತಿ ಮಾಡ್ತಾರೆ. 12,000 ಎಷ್ಟು ಜನಕ್ಕೆ ಬರೋದು ಪಾಪ ಬರೋದಿಲ್ಲ. ಹೀಗಾಗಿ ಎಷ್ಟೋ ವಾಸೆ ನಚೈವ ಏನಾಯ್ತು ಮುಂದಿದೆ ಅಲ್ಲ, ಇಲ್ಲಿದೆ ಬ್ರಹ್ಮದ್ವಿಟ್ ಬ್ರಹ್ಮದರ್ಶೀಚ ತಮೋ ಮೋಕ್ಷೌ ಅವಾಪ್ನುತಃ. ಇದು ಹಿಂದಿಂದು. ತಥೋ ಭೋಗೇನ ಪುಣ್ಯಂಚ ಕ್ಷಪಯಿತ್ವ ಇತರ ತಥಾ. ಒಂದು ಭೋಗದಿಂದ ಪುಣ್ಯವನ್ನ ಕಳ್ಕೊಂಡ್ಬಿಡ್ತಾರೆ, ಕೆಲವು ಪುಣ್ಯವನ್ನು ಕೊಟ್ಟು ಕಳ್ಕೊತಾರೆ. ಎರಡೂ ಅನುಕೂಲ ಆಯ್ತು ಅವರಿಗೆ. ಪ್ರಾರಬ್ಧ ಮಾತು ಯಾರು ತಗೋತಾರೆ? छोड़ೋದಿಲ್ಲ. ಅದ್ರಿಂದ ಅನುಭವಿಸಬೇಕಾದ್ರೆ ಪ್ರಾರಬ್ಧ ತಗೊಳಕ್ಕೆ ಯಾರು ಬರೋದಿಲ್ಲ. ಅರಿಷ್ಟ ಪುಣ್ಯ ಕೊಡ್ಬೋದು, ಅರಿಷ್ಟ ಪಾಪ ಅಂತಿಲ್ಲ. ಪಾಪ ಎಲ್ಲ ಅರಿಷ್ಟನೇ. ಆದ್ರಿಂದ ಅದು ಇದ್ರೆ ಪ್ರಾರಬ್ಧ ಪಾಪ ಏನಾದ್ರು ಇದ್ದು ಬಿಟ್ರೆ ಅವ್ರು ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದರಿಂದ ದೇವರು ಅನುಗ್ರಹ ಮಾಡಿ ಚಿಕ್ಕದು ಮಾಡ್ಬೋದು ಅಷ್ಟೇ. ಹೌದು, ಅದಕ್ಕೆ ಅಧಿಕರಣ ಹೆಸರೇ ಅಧಿಗಮಾಧಿಕರಣ ಅಂತ. ಅಲ್ಲಿ ಹೆಚ್ಚು ಹೇಳಿದ್ರೆ ಕಡಿಮೆ ಹೇಳ್ತಾರೆ, ಅಲ್ಲಿ ಕಡಿಮೆ ಹೇಳಿದ್ರೆ ಹೆಚ್ಚು ಹೇಳ್ತಾರೆ. ಅದಕ್ಕೆ ಸ್ಪಷ್ಟತಾರ್ಥ ಬದ್ಧ ಹೇಳ್ಬಿಟ್ಟಿದ. ಅಲ್ಲಿ ಹೇಳಿಲ್ಲ ಅಂತಲ್ಲ, ಅಲ್ಲಿ ಹೇಳಿದ್ರಿಂದ ಹೇಳ್ತಾ ಇಲ್ಲ ಅಂತ ಅಷ್ಟೇ. ಬ್ರಹ್ಮದ್ವಿಟ್ ಕ್ಲಾರಿಫಿಕೇಶನ್ ಇವೆಲ್ಲ ಕೂಡ. ಬ್ರಹ್ಮದ್ವಿಟ್ ಬ್ರಹ್ಮದರ್ಶೀಚ ತಮೋ ಮೋಕ್ಷೌ ಅವಾಪ್ನುತಃ. ಬ್ರಹ್ಮದ್ವಿಟ್ಟು ಬ್ರಹ್ಮದರ್ಶಿ. ಬ್ರಹ್ಮದ್ವೇಷಿ ಆದ್ರೆ ತಮಸ್ಸಿಗೆ ಹೋಗ್ತಾನೆ, ಬ್ರಹ್ಮದರ್ಶಿ ಆದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಇದು ಅಶ್ಯೂರ್. ಇದರಲ್ಲಿ ಬದಲಾವಣೆ ಇಲ್ಲ. ಎಷ್ಟೇ ಪಾಪ ಮಾಡಲಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮುಕ್ತಿ ಗ್ಯಾರಂಟಿ, ಏನು ಯೋಚನೆ. ಇದನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಇವತ್ತು ಏನ್ ಮಾಡಿದ್ರೆ ಮುಕ್ತಿ ಗ್ಯಾರಂಟಿ ಅಂತ ತಿಳ್ಕೊಬಾರ್ದು. ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮಾತ್ರ ಮುಕ್ತಿ ಗ್ಯಾರಂಟಿ. ಎಂತೆಂತ ಪಾಪ ಮಾಡಿದ್ರು ಕೂಡ ಎಕ್ಸಾಂಪ್ಷನ್. ಎಂತೆಂತ ಪಾಪ ಮಾಡಲಿ ಅದರಿಂದ ಬೇರೆ ಪನಿಷ್ಮೆಂಟ್ ಇದೆ, ಆನಂದ ನಾಶ ಮಾಡೋದೆಲ್ಲ ಇದೆ. ಆದ್ರೆ ಮುಕ್ತಿ ಮಾತ್ರ ತಪ್ಪಿಸೋದಿಲ್ಲ. ತಪ್ಪದೇ ಇಲ್ಲ. ಅವ್ನು ಮುಕ್ತಿ ಬಂದೇ ಏನ್ ಬೇಕಾದ್ರೆ ಮಾಡ್ಬೋದು ಅಂತಾರೆ ಅಷ್ಟೇ. ಈ ಮುಕ್ತಿ ಬರದೆ ಅಪರೋಕ್ಷ ಬರದೇ ಹೇಳ್ಬೇಕಾದ್ರೆ ಮಾಡ್ತಾರೆ. ಪಾಠಕ್ಕೆ ಒಂದಿಸೋದು ಜ್ಞಾನಿಗಳಾಗಿ ತಿಳ್ಕೊಂಡ್ಬಿಡ್ತಾರೆ. ಒಂದಿಸೋದ್ರು ಸಾಕು, ಆಮೇಲೆ ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಹಾಗೆಲ್ಲ ಮಾಡಬಾರ್ದು. ಅಪರೋಕ್ಷ ಜ್ಞಾನ ಬರಬೇಕು. ಅಲ್ಲಿ ಪ್ರಾರಬ್ಧ ಬೇರೆ ಇದೆ, ಅಲ್ಲೂ ಉಳಿಸಬೇಕು. ಮತ್ತೆ ಅವ್ರ ಜ್ಞಾನಿಗಳು ಯಾವ ಕಾಲಕ್ಕೂ ಏನ್ ಮಾಡೋದಿಲ್ಲ, ಅವ್ರು ಕಳ್ಕೊಳ್ಳೋಕೆ ಇಷ್ಟಪಡೋದು. ವ್ಯಾಪಾರಿಗಳು ಇರ್ತಾರಲ್ಲ, 10 ಪೈಸೆನೂ ಬಿಡೋದಿಲ್ಲ ಅವರು. ನ್ಯಾಯವೇ ಬರೋದನ್ನ ಗೊತ್ತಾಯ್ತಾ? ತಗೊಳ್ಳೋದು ಮೋಸ ಮಾಡಿ ತಗೊಳ್ಳೋದಲ್ಲ, ಅದು ಸರಿಯಾಗಿ ಬರೋದು. ಅಲ್ಲಿ ಪೈ ಟು ಪೈ ಲೆಕ್ಕ ಆಗ್ತದೆ. ಅದು ಮೋಸ ಅಲ್ಲ, ಅದು ಜಾಣತನ. ಗೊತ್ತಾಯ್ತಾ? ಆ ರೀತಿ ಒಬ್ಬ 10 ಪೈಸೆ ಬಿಡ್ತಾರೆ, ಒಂದ್ ದಿವಸಕ್ಕೆ ಎಷ್ಟೋ ಹೋಗ್ಬಿಡುತ್ತೆ. ಮತ್ತೆ ಆ ರೀತಿ ಬಿಡೋದಿಲ್ಲ. ವ್ಯಾಪಾರಿ ಅಲ್ಲದೆ ಇದ್ದವ್ರಿಗೆ ಬೆಲೆ ಗೊತ್ತಾಗುತ್ತೆ, ಹೆಚ್ಚು ಕಡಿಮೆ ಮಾಡಿ ಹಾಕ್ಬಿಡ್ತಾರೆ. ಅವ್ರು ಬಿಡೋದಿಲ್ಲ. ಜ್ಞಾನಿಗಳೆಲ್ಲ ಆ ರೀತಿ ಇರ್ತಾರೆ. ಎಂದು ಕೂಡ ಅವರು ಒಂಚೂರು ಪುಣ್ಯದ ಅವಕಾಶನ ಮಿಸ್ ಮಾಡ್ಕೋಬೋದೆ. ಇದ್ದಾರೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಇವತ್ತು ನನಗೆ ಸಿಗಬಾರ್ದೆ ಅನ್ಕೋತಾನೆ. ನಾವು ಹಾಗಲ್ಲ, ನಮ್ಮ ಸದ್ಯ ಬಿಟ್ಟರೆ ಪಾಡ್ಕೊಬಿಡುತ್ತೆ. ಬಿಟ್ಟರೆ ಪುಣ್ಯ ಕಟ್ಟಾಯ್ತು ಅವರಿಗೆ, ಅದು ಯೋಚನೆ ಮಾಡಲಿಲ್ಲ. ಕೆಲಸಕ್ಕೆ ಹೋಗೋದಿಲ್ಲ, ಹೋಗಿ ರಿಸರ್ವೇಶನ್ ಬರಲ್ಲ, ಎಕ್ಸ್ಟ್ರಾವೇಶನ್ ಬರೋದಿಲ್ಲ, ಅದಕ್ಕೆ ಕಳ್ಕೊಂಡ್ಬಿಡ್ತಾರೆ. ಅವ್ರು ಹಾಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ತಗೋತಾರೆ, ಬಿಡೋದಿಲ್ಲ. ನಾವಲ್ಲಿ ಮಿನಿಮಮ್ ಮಾಡೋಕ್ಕೆ ತಯಾರಿಲ್ಲ, ಏನೇನು ಮಾಡ್ತಾರೆ ಇವರು. ಸರಿಯಲ್ಲ. ಯಾವುದೇ ಒಂದು ಚಾನ್ಸ್ ಸಿಕ್ಕರೆ ತಾನು ಮುಂದೆ ಹೋಗೋ ತಾನೇ ಮಾಡು. ವಿಜಯದಾಸರು ಏನ್ ಮಾಡಿದ್ರು? ಅಡಿಗೆವನು ಬಂದಿಲ್ಲ, ತಾವು ಅಡಿಗೆ ಮಾಡಿ ಹಾಕ್ಬಿಟ್ಟು
ತಂದೆಗೆ ಯಾರು ಬಂದಿಲ್ಲ, ನಾನು ಕೂತ್ರೆ ಅವ್ರೇನ್ ಮಾಡ್ತಾರೆ, ನಾನು ಮಾಡಿದ್ರೆ ಆಯ್ತು ಮಾಡಿದ್ರು ಮಾಡಿ ಕೆಲಸ ಮುಗಿಸಿ ಪುಣ್ಯನ ಕಟ್ಕೊಂಡು ಇದನ್ನು ಮಾಡಿ ಎಲ್ಲ ಮಾಡಾಕ ದಿವಸ ಅಡಿಗೆ ಮಾಡೋ ಕೆಲಸ ಇಲ್ಲ. ಪ್ರಸಂಗ ಬಂತು ಯುಟಿಲೈಸ್ ಮಾಡ್ಕೊಂಡ್ರು. ಎಷ್ಟೋ ಜನ ಇವತ್ತು ನೋಡ್ತೀವಿ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅವ್ರು. ಎಷ್ಟೋ ಜನ ಬಹಳ ದೊಡ್ಡವರು ವಯಸ್ಸಾದವರು ಪಂಡಿತರೇ ಇರ್ತಾರೆ, ಪಾಪ ಲಗೆ ತಗೊಂಡು ಹೋಗ್ತಿರ್ತಾರೆ. ಅವ್ರ ಸುಮ್ಮನೆ ಮಾತಾಡ್ತಾ ಹೋಗ್ತಾರೆ, ಇರೋದು ಇಸ್ಕೋಬಾರ್ದು ಇಸ್ಕೋಬೋದಿಲ್ಲ, ಗೊತ್ತಾಯ್ತಾ. ಕೆಲವು ಇದ್ದಾರೆ ಏನ್ ಮಾಡಿ ಬಿಡೋದಿಲ್ಲ, ನಾವು ಕೊಡ್ಲೇಬೇಕು ಅಂತ ಸಂಖ್ಯೆ ಕಡಿಮೆ. ಇವ್ರು ಮಾತಾಡ್ತಾ ಏನೋ ಜೋಟೆಲ್ಲ ಕ್ರಿಯೇಟ್ ಮಾಡ್ಕೊತ ಹೋಗ್ತಿರ್ತಾರೆ, ನೋಡ್ತಿದ್ರೆ ಹಾಗೆ ನೋಡ್ತಿರ್ತಾರೆ. ಅಂದ್ರೆ ಇಸ್ಕೊಬಿಟ್ಟ ಕೂಲಿಯವರು ಆಗ್ಬಿಡ್ತೀವಿ ಅಂತ ಭಯ ಅವರಿಗೆ, ಪಾಪ ತಪ್ಪದು. ಆ ಕೂಲಿ ದೊಡ್ಡದು, ಭಾರಿ ಪುಣ್ಯ ಕೊಡ್ತಕ್ಕಂಥ ಅವಕಾಶ. ಅದು ಕಾಯ್ತಿರ್ಬೇಕು. ಎಲ್ಲಾರು ಹೋದ ಕಾಲಕ್ಕೆ ನಾ ಏನಾದ್ರು ಮಾಡ್ಬೋದಾ. ಹಿಂದಿನ ಕಾಲಕ್ಕೆ ಆ ತರ ಇತ್ತು. ಯಾರೇ ಸವಾರಿಗೆ ಜನ ಬಂದ್ರೆ ಕೆಲಸ ಸುಮ್ಮನೆ ಕೊಡ್ತೀನಿ ಯಾರು ಕೊಡಿ, ಏನಾದ್ರು ಕೆಲಸ ಮಾಡ್ಬೇಕು. ಇವತ್ತು ಏನೇ ಕೆಲಸ ಮತ್ತೆ ಬರೋದೇ ಹೋಗ್ಬಿಡ್ತಾರೆ. ಕೆಲಸ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಕಾನ್ಸೆಪ್ಟ್. ಇದು ಮಾಡದೆ ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ತಿಳ್ಕೊಂಡಿದ್ದು. ನನ್ನ ರೋಲ್ ಏನಿರ್ಬೇಕು, ಏನಿಲ್ಲ ನಾನು ಬರೋದಿಲ್ಲ, ಹಾಗೆ ಬರೋದೇ ಏನಾರ ಕೃಷ್ಣ ಹೇಳ್ಬಾರ್ತಾರೆ. ಇವತ್ತು ಎಲ್ಲ ಬಹುದು ಬೇರೆ, ನನಗೊಂದು ಕೆಲಸ ಕೊಡೋದಕ್ಕೆ ಎಲ್ಲರಿಗೆ ಕೆಲಸ ಹಚ್ಚಿ ರಾಷ್ಟ್ರೀಯ ಆಗೋದೊಳಗೆ ನನಗೊಂದು ಕೆಲಸ ಕೊಡೋದು, ನಿನಗೇನು ಕೆಲಸ ಕೊಡೋದು, ನಾನೇ ಆರಿಸ್ಕೊತೀನಿ ಬಿಡು ಅಂತೇಳಿ ಬ್ರಾಹ್ಮಣ ಹೇಳ್ತಾರೆ. ಆ ಚರಣಾನಾಂ ಚಾಲನೆ ವಿಷ್ಣೋಹೋ ಬ್ರಾಹ್ಮಣಾನಂತೂ ಅಭೂತ್ ಸ್ವಯಂ. ನಾನು ಬಂದು ಬ್ರಾಹ್ಮಣ ಪಾದ ತೊಡಿಸ್ತೇನೆ, ಆಯ್ತಾ. ಇದು ಯೋಚನೆ ಮಾಡಿ ಕೆಲಸ ಆರಿಸ್ಕೋಬೇಕು, ನೋಡ್ಬೇಕು. ಅದಕ್ಕೆ ಪುಣ್ಯ ಬರೋ ಎಲ್ಲಾ ಸೋರ್ಸಸ್ ನಾವ್ ಏನ್ ಮಾಡ್ಬೇಕು. ನಮ್ ಜನ್ಮ ಇರೋದು 100 ವರ್ಷ ಪರಮಾವಧಿ. ಆಕ್ಟಿವ್ ಕಾಲ ಮೊದಲು ಅಜ್ಞಾನ, ಆಮೇಲೆ ಕೈಲಾಗೋದಿಲ್ಲ. ಇರೋ ಆಕ್ಟಿವ್ ಪೀರಿಯಡ್ ನಲ್ಲಿ ಯಾವ ಅವಕಾಶನೂ ಕಳ್ಕೋಬಾರ್ದು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಾನು ಭದ್ರಾಣಿ ಕ್ರಂತು ವಿಶ್ವತಃ. ಒಳ್ಳೆ ಮಾಡೋ ಚಾನ್ಸ್ ಎಲ್ಲಾ ಕಡೆಯಿಂದ ಬರಲಿ, ಯುಟಿಲೈಸ್ ಮಾಡ್ಕೊಂಬೋಣ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಮಾತು. ಸಾಧನೆ ಕಾನ್ಸೆಪ್ಟೇ ಇಲ್ದವರಿಗೆ ಹೆಚ್ಚು ಮಾಡ್ಕೊಳ್ಳೋ ಚಾನ್ಸ್ ಬರೋದಿಲ್ಲ. ಆಗ ಹೇಳ್ತಾರ ಆಚೆ, ಇನ್ನೊಬ್ಬ ಸಿಕ್ಕ ಅಂದ್ರೆ ನಮ್ಗಿನ್ ದೊಡ್ಡವರು, ನಾವು ಶೂದ್ರಾಗಿ ಬಿಡ್ಬೇಕಾಗ್ತದೆ. ಅಂದ್ರೆ ಪರಿಚರ್ಯ ಮಾಡ್ಬೇಕು ಅಂತ. ಶೂದ್ರಾಗಿ ಬಿಡ್ಬೇಕಂದ್ರೆ ಕಲ್ಯಾಣ ಬಿಟ್ಕೊಳ್ಬೇಕು ಅಂತ ಅರ್ಥಲ್ಲ. ಪರಿಚರ್ಯ ಮಾಡೋ ಚಾನ್ಸ್ ಇದೆ. ನಾವು ಸೇವೆ ಮಾಡ್ತೀನಿ, ಆಯ್ತಾ. ಆ ಭಾವನೆ ಇದ್ದವ್ರು ನೋಡಿದ್ವಿ, ತುಂಬಾ ಜನ ನೋಡಿದ್ದೀನಿ ಅಂತ. ಈಗ ಕಡಿಮೆ ಆಗ್ತಿರ್ತಾರೆ, ಅರ್ಥ ತುಂಬಾ ಕಡಿಮೆ. ಈಗ ಮೊದಲು ಏನ್ ಮಾಡಿ ಬಿಡ್ತಾರೆ. ವಯಸ್ಸಾದವ್ರ ಸಿಕ್ಕರಂದ್ರೆ ಎಷ್ಟು ಸೇವೆ ಮಾಡಕ್ಕೆ ಅಷ್ಟು ಜನ ಕಾಂಪಿಟೇಷನ್ ಮಾಡ್ತೇವೆ. ನೀವು ಮಾಡ್ತೀಯ ಸದ್ಯ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದು ಮಾಡಬಾರ್ದು. ನನಗೆ ಅನಿವಾರ್ಯವಾದಾಗ ಇನ್ನೊಬ್ರನ್ನ ಕಳಿಸ್ಬೇಕು, ನನ್ನ ಕೈಲಾಗಲ್ಲ, ನೀವು ಹೋಗಿ ಸಹಾಯ ಮಾಡಿ ಅವರಿಗೆ, ಪಾಪ ಅದು ಪುಣ್ಯ ಬರುತ್ತೆ. ಮತ್ತೆ ನೋಡಿ ಹೋಗಿ ಮಕ್ಕಳನ್ನ ಕಳಿಸಿ, ಇವಾಗ ಸೇವೆ ಮಾಡಿ ಮಕ್ಕಳನ್ನ ಮನೆ ಹೋಗ್ಬಿಡ, ಆ ಕಡೆ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಮಾಡಬಾರ್ದು. ಅವಕಾಶ ಸಿಕ್ಕಿದೆ, ಉಪಯೋಗಿಸೋದಿಲ್ಲ. ಒಂದು ಮಾತು ಅವ್ರಿಗೆ ಮಾಡಿದ ಸೇವೆ ಎಷ್ಟೋ ಬೆಳೆದು ಬಿಡುತ್ತೆ. ಆಮೇಲೆ ಸುಮ್ಮನೆ ಕತೆ ಹೇಳ್ತಾರಲ್ಲ, ಆಕ್ಚುಲಿ ಫ್ಯಾಕ್ಟ್ ಅಲ್ಲ ಅದು. ಕೃಷ್ಣ ಕೈ ಗಾಯ ಮಾಡಿಕೊಂಡು ಸುಮ್ಮನೆ. ಸುಭದ್ರ ಅವರಲ್ಲಿ ಏನ್ ಮಾಡಿದ್ರು, ಬಟ್ಟೆ ತರಲಿಕ್ಕೆ ಅಂತ ಹೋದ್ರು. ಪಾಪ ದ್ರೌಪದಿ ತಂಬಟ್ಟೆಯನ್ನು ರೇಷ್ಮೆ ಸೀರೆ ಹರಿದು ಹಚ್ಚಿಬಿಟ್ಟು ಮುಂದೆ ಅಕ್ಷಯ ವಸ್ತ್ರ ಆಯ್ತು. ಈ ಕತೆ ಕೇಳಿ ಕೈ ಬಿಡ್ಬಿಡ್ತೀವಿ ಅಷ್ಟೇ ನಾವು. ಆತರ ಅಡ್ಡಡ್ಡ ತಗೋಬೇಕು. ಸಣ್ಣ ಉಪಕಾರ ದೊಡ್ಡ ಉಪಕಾರ ಬೆಳೆದು ಬಿಡ. ಇಲ್ಲ ಅಪಕ ಏನೋ ಸಹಾಯ ಮಾಡಿರ್ತಾರೆ, ಮುಂದೆ ಅವನು ಯಾರೋ ಅಧಿಕಾರಿ ಆಗ್ಬಿಡ್ತಾನೆ, ನೋಡಿ ತೆನ್ಸ್ಕೊತಾರೆ, ದೊಡ್ಡ ಕೆಲಸ ಮಾಡ್ಕೊಟ್ಬಿಡ್ತಾರೆ, ಆಯ್ತಾ. ನಾವು ಹಾಗಲ್ಲ, ಆಗ್ಲೇ ಆಗ್ಬೇಕು ನಮಗೆ. ಅದು ಆಗ್ಲೇ ಆಗ್ಬೇಕು, ಬೇಗ ಆಗಬೇಕು, ಇಲ್ಲದವ್ರು ಮಾಡೋದಿಲ್ಲ. ಅದಾಗೋದಿಲ್ಲ, ಮಾಡೋದಿಲ್ಲ. ಅದಕ್ಕೆ ಕಾಮ್ಯ ಫಲ ಅಪೇಕ್ಷೆ ರಿಸ್ಕ್ ಇದೆ. ಫಲ ಯೋಚನೆ ಬಿಟ್ಟು ಬಿಡ್ಬೇಕು. ನಾವು ಏನು ಫಲ ಕೊಡೋದಿಲ್ಲ, ನಾವು ಮಾಡ್ತೇನೆ, ಆಯ್ತಾ. ಅದು ಇನ್ನೂ ಪುಣ್ಯ ಜಾಸ್ತಿ ಕೊಡೋದು. ಅದು ಏನ್ ಕೊಟ್ಟರು ಇಸ್ಕೊಳ್ಳೋದಕ್ಕೂ ತಯಾರಿಲ್ಲ. ನಮ್ಮಲ್ಲಿ 100ಕ್ಕೆ 99.99 ಅವಕಾಶ ದೇವ್ರು ಎಲ್ಲರಿಗೂ ಕೊಡ್ತಾನೆ, ಮರಿಬಾರದು. ಎಲ್ಲರಿಗೂ ಚಾನ್ಸ್ ಕೊಡ್ತಾನೆ. ಆದ್ರೆ ತುಂಬಾ ಜನ ಕಳ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಮಾಡಬಾರದು ಮಾಡಿ ಇನ್ನೂ ಪಾಪ ಬೇರೆ ಕಟ್ಕೊಂಡ್ಬಿಡ್ತಾನೆ. ಅಟ್ಲೀಸ್ಟ್ ನಮ್ ಒಂದು ಗಟ್ಟಿ ಮಾಡಿ ಪಾಪ ಬರ್ಕೊಡೋದು ನಮಗೆ ಫಸ್ಟ್ ಗಟ್ಟಿ ಮಾಡ್ಕೋಬೇಕು. ಸೆಕೆಂಡ್ ಪುಣ್ಯ ಬರ್ಬೇಕು, ಆದಷ್ಟು ಹೆಚ್ಚು ಬರ್ಬೇಕು. ಯಾವಾಗಲೂ ಯೋಚನೆ ಮಾಡ್ತಾರೆ. ಈ ರೀತಿ ಯೋಚನೆ ಮಾಡಿದ್ರೆ ಮಾತ್ರ ಸಾಧನೆ ಮಾಡಕ್ ಸಾಧ್ಯ. ಇದು ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ರಾಯರಿಗೆ ಅಂತ ತೇಲಕ್ಕೆ ಹೇಳಿದ್ರೆ ಏನ್ ಯಾರು ಗೊತ್ತಾ ಅಂತ ಹೇಳ್ಬೋದಾಗಿತ್ತು. ಅವ್ರು ಗೊತ್ತಾಯ್ತಾ, ಏನ್ ಹೇಳಿ ಹಾಕೊಡೋ ಬರ್ತೈತೆ. ಇದು ನೋಡ್ಬೇಕು. ಅವ್ರು ಯಾವ ಲೆವೆಲಲ್ಲಿದ್ರು, ಯಾವನ ಒಂದು ಗಂಧತೆ ಅಂತ ಹೇಳಿದ್ರು. ರಾಯರು ಏನ್ ಮಾಡಿದ್ರು, ದೇವರಿಗಾಯ್ತು, ಹಚ್ಚೋಳಕ್ಕಾಯ್ತು, ನನ್ನ ಗಂಟೆ ಸಿಕ್ತು ಅಂತ ಹೇಳಿದ್ರು ಅಷ್ಟೇ. ಇದು ಆ ಮೆಚುರಿಟಿ ಇದ್ದಕ್ಕೆ ಇವತ್ತು ಅಷ್ಟು ಪೂಜ್ಯರಾಗಿರೋದು. ಅದನ್ನ ಎಜುಕೇಟ್ ಮಾಡ್ಬೇಕು. ಪಂಡಿತ ಎಲ್ಲ ಹೇಳ್ಬೇಕಾದ್ರೆ ಪಾಠ ಅದನ್ನೆಲ್ಲ ಎಜುಕೇಟ್ ಮಾಡಿದ್ರೆ, ಅದ್ರ 10 ಜನ ಫಾಲೋ ಮಾಡಿದ್ರು ಕೂಡ ಇವರಿಗೆ ಎಷ್ಟು ಪುಣ್ಯ ಬರುತ್ತೆ, ಹೇಳಿದವ್ರಿಂದ ಅವ್ರಿಗೂ ಪುಣ್ಯ ಬರುತ್ತೆ. ನೀವು ಮಾಡಬೇಡ, ಬೇರೆಯವರನ್ನು ಬಿಟ್ಟು ಬಿಡು ಫಸ್ಟ್. ಈ ತರ ಒಂದು ನಾವು ಟ್ರೆಂಡ್ ಡೆವಲಪ್ ಆಗಿಬಿಟ್ಟಿದೆ. ಈ ಟ್ರೆಂಡ್ ಡೆವಲಪ್, ಆ ಟ್ರೆಂಡ್ ಡೆವಲಪ್ ಆಗಿರೋದ್ರಿಂದ ಯಾವ ಮಠದವರು ಆಗಿದ್ರೆ ನಮ್ ಕೈಲ ಹೋಗ್ಬಿಡಿ. ಅಲ್ಲಿ ಮಠ ಕಟ್ಕೊಂಡು ಏನ್ ಮಾಡ್ತೀರಿ, ಜಾತಿನೇ ಕೇಳ್ಬೇಡಿ ಫಸ್ಟ್. ಅರ್ಥ ಆಯ್ತೀರಿ, ಯಾರು ಬಿದ್ರು ಅಂದ್ರೆ ಏನು ಕೇಳ್ಬೇಡಿ, ಫಸ್ಟ್ ಎತ್ತಿಬಿಡಿ. ಅವ್ನು ಎಂತ ಏನೇನೇ ಆಗಿದೆ, ಫಲಪಾತಕೇನೇ ಆಗಿರಲಿ, ಆ ಪುಣ್ಯ ನಿಮಗೆ ಬರುತ್ತೆ. ಅವನಿ ಪಾಪದ್ರೆ ಅಕೌಂಟ್ ಹಾಗೆ ಕಠಿಣ ಆಗುತ್ತೆ. ಎತ್ತಿದ ಪುಣ್ಯ ನಿಮಗೆ ಬರುತ್ತೆ. ಇದು ಉಪಯೋಗಿಸ್ಬೇಕದ. ಎಲ್ಲಾ ಮಕ್ಕಳಿಗೆಲ್ಲ ಆ ತರ ಹೇಳ್ಕೊಡ್ಬೇಕು. ಹಿಂದೆ ಆಗಿತ್ತು, ಯಾರ ಬಂದು ಬಿಡ್ತಿರ್ಲಿ, ಹೋಗೋಲ್ಲಿ ಗೊತ್ತು ಗೊತ್ತಾಗಲ್ಲ ಹೇಗೆ ಹೋಗ್ತಾರೆ ನೋಡಿ, ಅದು ಬೈದು ಕಳಿಸ್ಬಿಡ್ತಾ ಇತ್ತು. ಹೋಗ್ಲೇಬೇಕಂತ ಮಾಡ್ಬೇಕು.
ನೋಡ್ತಾ ಬುದ್ಧಿ ಇಲ್ವಾ ಅಂತ ಕೇಳಿದ್ರು. ಎಷ್ಟು ಖುಷಿ ಆಗತ್ತೆ ಗೊತ್ತಾಗ್ರಿ ಪಾಪ, ಎಷ್ಟು ಖುಷಿ ಆಗತ್ತೆ. ಬೀಳೋರ್ಗೆ ಹುಡ್ಕೋತಾರೆ ಪಾಪ. ಅವ್ರ ಮನಪೂರ್ವಕ ಹರಿಸ್ತಾರೆ, ಒಳ್ಳೇದಾಗಲಿ ಅಂತ ಹರಿಸ್ತಾರೆ, ಗೊತ್ತಾಯ್ತಾ. ಅದು ನೀವು ದೊಡ್ಡ ಪುಣ್ಯ. ಅದು ಆ ಹಾರೈಕೆ ಇದೆಯಲ್ಲ, ಎನ್ಕ್ಯಾಶ್ಮೆಂಟ್ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅಷ್ಟು ಬೆಳೆಯುತ್ತೆ. ಬ್ರಹ್ಮದರ್ಶೀಚ ತಮೋ ಮೋಕ್ಷ. ತಮಾಷೆ ಹೇಳ್ತಾರೆ, ಯಾವುದೋ ಒಂದು ಇಲಿ ಇತ್ತು ಹೇಳ್ತಾರೆ, ಕಥೆಗಳಲ್ಲಿ ಹೇಳ್ತಾರಲ್ಲ. ಮಧ್ಯೆ ದೀಪ ಇತ್ತು, ಅದೇನು ಆರೋ ಸ್ಥಿತಿಯಲ್ಲಿ ಇತ್ತು. ಈ ಬೆಕ್ಕು ಹಾರಿತು ಇಲಿ ತಿನ್ನಕ್ಕೋಸ್ಕರ. ಅದ್ರ ಕಾಲು ಆ ಕುಡಿಯುತ್ತಾಯ್ತು. ಆರೋದ್ ಬಿಟ್ಟು ಮತ್ತೆ ಉಳಿಯಕ್ಕೆ ಶುರು ಆಯ್ತದು. ಇವ್ ಸ್ವರ್ಗಕ್ಕೆ ಹೋದ ಬೆಕ್ಕು. ತಮಾಷೆ ಅಂದ್ರೆ ಬೆಕ್ಕು ಸ್ವರ್ಗಕ್ಕೆ ಹೋಯ್ತು. ಯಾತಕ್ಕೆ ಅಂದ್ರೆ ಅದೇನು ಮಾಡ್ಬೇಕಂತ ಮಾಡಿದ್ದಲ್ಲ, ಆಕಸ್ಮಿಕವಾಯ್ತಾಯ್ತು. ಇಲಿ ಸಿಕ್ತು ಬಿಡಿಸೋ. ಅದು ದೀಪ ಅಂತ ಉರಿತು. ದೀಪ ಹಚ್ಚಿಟ್ಟಿಲ್ಲ, ಏನು ತಂದಿಲ್ಲ. ಅದು ಆರ್ಸೋ ದೀಪ ನೋಯಿಂಗ್ಲಿ ಕೂಡ ಅಲ್ಲ, ಅನ್ನೋಯಿಂಗ್ಲಿ ಮಾಡಿದ ತಕ್ಷಣ ಪುಣ್ಯ ಬಂತು. ಅಂದ್ರೆ ಇಂಥ ಕಥೆಗಳು ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಮನುಷ್ಯ ಎಷ್ಟು ಉಪಯೋಗಿಸ್ಕೋಬೇಕು ಗೊತ್ತಾಗ್ತಾರೆ ಯಾರು. ಅನ್ನೋಯಿಂಗ್ಲಿ ಇಷ್ಟು ಮಾಡಿದಾಗ ಯೋಯಿಂಗ್ಲಿ ಮಾಡಿ ಎಷ್ಟು ಪುಣ್ಯ ಬರುತ್ತೆ. ಈ ಕಾನ್ಸೆಪ್ಟ್, ಪುಣ್ಯದ ಕಾನ್ಸೆಪ್ಟ್, ದುಡ್ಡಿನ ಕಾನ್ಸೆಪ್ಟ್ ಇಲ್ಲಿ ಬಿಟ್ಟೋಗಿ, ಹಣ ಎಲ್ಲ ಬಿಟ್ಟು ಹೋಗೋದು, ಪುಣ್ಯ ತಗೊಂಡು ಎಲ್ಲ ಕನ್ವರ್ಟ್ ಮಾಡ್ಕೊಂಡ್ಬಿಡು. ಆ ಪುಣ್ಯದ ರಾಶಿ ಹೊತ್ತಿರ್ಬೇಕು. ಯದೇವ ವಿದ್ಯೆಯ ಇತ್ಯತ್ರ ಪೂರ್ವೋಕ್ತಾಧಾದಿ ವಿಷಯ ಅದೆಲ್ಲ ಆಯ್ತಲ್ಲ. ಈಗ ಇಷ್ಟೆಲ್ಲ ಆದ್ಮೇಲೆ ಈ ನೋಟ್ಸ್ ಯಾವ್ದ್ರಲ್ಲಿ ಬರೆದಿಲ್ಲ ಆಚಾರ್ಯ, ಗೊತ್ತಾಯ್ತಾ? ಬ್ರಹ್ಮಸೂತ್ರ ಬರೆದಿಲ್ಲ, ಇಲ್ಲಿ ಬರೀತಾ ಇದ್ದಾರೆ. ಅಲ್ಲಿ ಬರೆದಿರೋದು ಸ್ತೋತ್ರ ಸಂಬಂಧಪಟ್ಟದ್ದೆಷ್ಟೋ ಅಷ್ಟೇ. ಅದಕ್ಕೆ ಇನ್ನೊಂದನ್ನು ಬರೀಲಿಕ್ಕೆ ಕೇಳಿದಾಗ ಎಲ್ಲ ಬ್ರಹ್ಮದರ್ಶೀಚ ತಮೋ ಮೋಕ್ಷಂ ಅವಾಪ್ನುತಃ ಬ್ರಹ್ಮಣಾಂ ಶತಕಾಲಾತ್ತು ಪೂರ್ವ ಅರಬ್ಧ ಸಂಶಯ. ಎಷ್ಟೇ ಪ್ರಾರಬ್ಧ ಇದ್ರು ಕೂಡ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವತ್ತಿ ಎಲ್ಲ ಮುಗಿದೋಗಿರು. ಯಾವ ಬೆಂಡಿಂಗ್ ಕ್ಲಿಯರ್ ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಇವತ್ತು ಎಕ್ಸಾಮ್ ಎಷ್ಟೇ ಲೇಟ್ ಪಾಠ ಮಾಡ್ಲಿ, ಮೊದಲೇ ಶುರು ಮಾಡ್ಲಿ, ಬಿಫೋರ್ ಎಕ್ಸಾಮ್ ಮುಗಿಸ್ಬೇಕೋ ಇಲ್ವೋ, ಆಮೇಲೆ ಮಾಡ್ತೀನಿ ಅರ್ಥ ಇಲ್ಲ, ಅಷ್ಟೊಳಗೆ ಮುಗಿಸ್ಲೇಬೇಕಾದ್ರಿಂದ ಅದಕ್ಕೆ ಅಶ್ಯೂರ್ಡ್. ಹಾ, ಯಾವ್ದು ಅದೆಲ್ಲ ಮುಗಿಸ್ಬಿಡ್ತಾರೆ. ಅವ್ರ ಕೆಲಸ ಅದು, ಅವ್ರು ಮಾಡ್ಕೋತಾರೆ. ಯೋಚನೆ ಮಾಡಕ್ ಕಾರಣನೇ ಇಲ್ಲ. ಅದು ನಮ್ ಕೆಲಸ ಅಲ್ಲ, ಇಲ್ಲ ಅವ್ರ ಕೆಲಸ. ಯಾರಿಗೆ? ಎಂತ ಪ್ರಾರಬ್ಧ? ಪುಣ್ಯ. ಪುಣ್ಯ ಅಂದ್ರೆ ಬರೀ ಪುಣ್ಯ, ಭಾರಿ ಪುಣ್ಯ. ಎಂದು ಪಾಪ ಮಾಡಿದವರೆಲ್ಲ ಒಂದು, ಫಲ ಕೇಳಿದವರೆಲ್ಲ ಒಂದು. ಅದು ಅಂತ ಪುಣ್ಯದ ಯೋಚನೆ ಮಾಡ. ಅದಕ್ಕೆ ಆಚಾರ್ಯ ಸೇವೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ. ಅಂತಹ ಪುಣ್ಯ ಅವರಲ್ಲಿದೆ. ಅದನ್ನ ತಗೊಳಕ್ ಯೋಗ್ಯತೆ ಮಾಡ್ಬೇಕಾದ್ರೆ ಬೇರೆ ಏನ್ ಮಾಡಿದ್ರು ಅವ್ರು ಕೊಡ್ತಾರೋ ಕೊಡಲ್ಲ ಅಂತಲ್ಲ, ಅವ್ರ ಗ್ರಂಥ ಓದ್ಬೇಕು, ಆಗ ಕೊಡೋ ರೀತಿನೇ ಬೇರೆ. ತಮ್ಮ ಪುಸ್ತಕ ಓದ್ತಾರೆ, ನ್ಯಾಚುರಲಿ ಏನಾಗುತ್ತೆ ಅವ್ರ ಮೇಲೆ ಖುಷಿ ಬರುತ್ತೆ ಅಂತಾರ. ಇನ್ನೇನ್ ಮಾಡಿದ್ರು ಬರೋದಿಲ್ಲ. ಅದು ಬಂದ ಹಾಗೆ. ರುದ್ರಸ್ಯ ವಿಂಶದೇವಸ್ಯ ಬ್ರಹ್ಮಣಸ್ತೇವ ತಾವತ್ವಂ ಪಂಚಾಶತ್ ಬ್ರಹ್ಮಣಸ್ತತ. ಬ್ರಹ್ಮದೇವರಿಗೆ ಮಾತ್ರ ಭಾರಿ ಹೆಚ್ಚಿರೋದು ಅವರಿಗೆ. 50 ಬ್ರಹ್ಮದೇವರ ಕಲ್ಪಕಾಲ ಇವರದ್ದು. ರುದ್ರಸ್ಯ ವಿಂಶದೇವಸ್ಯ ಇಂದ್ರಸ್ಯ ಅರ್ಕಾಧಿಕೇ ದಶ. ರುದ್ರಸ್ಯ ವಿಂಶದೇವಸ್ಯ ರುದ್ರದೇವರಿಗೆ 20 ಬ್ರಹ್ಮಕಲ್ಪ ಅಷ್ಟೇ, ಕಡಿಮೆ ಆಗ್ತಾ ಬರುತ್ತೆ. ಇಂದ್ರಸ್ಯ ಅರ್ಕಾಧಿಕೇ ದಶ, ಇಂದ್ರ ಸೂರ್ಯಾದಿಗಳಿಗೆಲ್ಲ 10 ಅಷ್ಟೇ. ಅನ್ಯೇಷಾಂ ಬ್ರಹ್ಮ ಮಾತ್ರಸ್ಯ ತು ಅಂತ ಆರಬ್ಧ ಸಂಶಯ. ಇದನ್ನೆಲ್ಲ ಅಲ್ಲಿ ಹೇಳಿದೆ, ಇಲ್ಲಿ ಹೇಳ್ತಾರೆ. ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರ. ಸಾಮಾನ್ಯರಿಗೆ ಒಂದು ಬ್ರಹ್ಮಕದ ಎಲ್ಲ ಮುಗಿದೋಗ್ಬಿಡುತ್ತೆ. ಪಾತಿ ದೊಡ್ಡ ದೊಡ್ಡ ದೇವತೆಗಳಿದ್ದಾರಲ್ಲ, ರುದ್ರ ಮುಂದೆ ಶೇಷ ದೇವರಾಗ್ತಾರಲ್ಲ, ಈ ಪ್ರಭುಗಳಿಗೆ ಹೋಗೋದಿಲ್ಲ. ಆದ್ರಿಂದ ಅವ್ರ ರೀತಿ ಬೇರೆ. ಪದವಿಗಿರ ಮುಳಿದ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ದೇವತೆಗಳ ವಿಷಯ ಅದು. ಇವರಿಗೆ ಮಾತ್ರ ಏನಾಗುತ್ತೆ, ವಿದ್ಯಾರ್ಥಿಗಳ ವರ್ಷ ಮುಗಿಸೇ ಹೋಗ್ಬೇಕು. ವೇಸ್ಟ್ ಆಗಲ್ಲ, ಕೊನೆವರೆಗೂ ಇರ್ತಾರೆ. ಒಂದು ಕಾಲೇಜ್ ಸೇರಿದ ಮೇಲೆ ರಿಟೈರ್ ಆಗೋರು ಇರ್ಬೋದು, ಏನು ಯೋಚನೆ ಇಲ್ಲ. ವಿದ್ಯಾರ್ಥಿ ಆಗಿದ್ದ ಗೋವಿಂದ, ಅವನು 1-2 ವರ್ಷ ಸೆಪ್ಟೆಂಬರ್ ಇವರು ಬೇಸ್ಟಿಗಿಲ್ಲ ಅವರಿಗೆ. ಆತರ ಅವ್ರ ಸೂಕ್ಷ್ಮ ವಿಚಾರ. ಅನ್ಯೇಷಾಂ ಬ್ರಹ್ಮ, ಅದು ಯಾತಕ್ಕೆ ಹೇಳಿದ್ರು ಅಂದ್ರೆ 100 ಬ್ರಹ್ಮರ ಕಲ್ಪದೊಳಗೆ ಮುಗಿಯುತ್ತೆ. ಯಾರಿಗೆ? ಅವರಿಗೆಲ್ಲ. ಸಾಮಾನ್ಯರಿಗೆ ಒಂದೇ ಬ್ರಹ್ಮಕಲ್ಪ, ಉಳಿದವರಿಗೆ 100 ಬ್ರಹ್ಮಕಲ್ಪ. ಬ್ರಹ್ಮಣೇನ ಸಹ ತಸ್ಯ ಅನ್ಯೇಷಾಂ ಬ್ರಹ್ಮ ಮಾತ್ರ ಸ್ಯಾತು ಅಂತ ಆರಬ್ಧ ಸಂಶಯ. ಅದು ಬ್ರಹ್ಮ ಮಾತ್ರ ಅಂದ್ರೆ ಒಬ್ಬ ಅವರಿಗೆ 100 ಬ್ರಹ್ಮ ಆಗ್ಬೇಕು ಅವರಿಗೆಲ್ಲ ಕೂಡ. ಅನ್ಯೇಷಾಂ ಬ್ರಹ್ಮ ಮಾತ್ರ ಸ್ಯಾತು ಅಂತ ಆರಬ್ಧ ಸಂಶಯ. ಬ್ರಹ್ಮಣೈವ ಸಹ ತಶ್ಚ ಪರಂ ನಾರಾಯಣಂ ವ್ರಜ. ಅದಾದ್ಮೇಲೆ ಬ್ರಹ್ಮದೇವರ ಜೊತೆಗೇನೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಬಿಟ್ಟು ಬೈಪಾಸ್ ಮಾಡಕ್ ಬರೋದಿಲ್ಲ. ಯಾರು ಕೂಡ ಬ್ರಹ್ಮದೇವರನ್ನ ಬೈಪಾಸ್ ಒಳಗೆ ಬರೋದಿಲ್ಲ. ಇತಿ ಸತ್ತತ್ವ ವಚನಂ ಸ್ವಯಂ ಭಗವತಾ ಉಚಿತಂ. ಸತ್ತತ್ವ ಅನ್ನೋ ಗ್ರಂಥ ಇದೆ, ಸ್ವತಃ ವೇದವ್ಯಾಸರೇ ಬರೆದ ಗ್ರಂಥ. ಅದರಲ್ಲಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಅದಿಷ್ಟೊಂದು ಹಾಗೆ ಕೊಟ್ಟು ಅದನ್ನ ಕೋಟ್ ಮಾಡಿಬಿಟ್ಟಾಗ ಎಲ್ಲರಿಗೂ 100% ಬರಬೇಕು. ಅವ್ರ ಆಚಾರ್ಯ ಪ್ರತಿ ಸರ್ತಿನೂ ಆ ಮಾತನ್ನು ಹೇಳ್ತಾರೆ. ಭಾಷೆನೇ ಬರಲಿ, ಏನೇ ಬರಲಿ, ಅದು ಕೊಟೇಶನ್ ರೆಫರ್ ಮಾಡೇ ಹೋಗೋದು ಮುಂದಕ್ಕೆ. ಅಲ್ಲಿಗೆ ಆ ವಿಷಯ ಮುಗಿತು. ಇದು ಶ್ರೀ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತೆ
ಬ್ರಹ್ಮಸೂತ್ರ ಅನುವ್ಯಾಖ್ಯಾನೆ ಚತುರ್ಥಾಧ್ಯಾಯಸ್ಯ ಪ್ರಥಮ ಪಾದ. 4ನೇ ಅಧ್ಯಾಯದ ಮೊದಲ ಪಾದಕ್ಕೆ ಏನಂತ ಹೆಸರು? ಕರ್ಮಕ್ಷಯ ಪಾದ. ಕರ್ಮಕ್ಷಯ ಮಾರ್ಗ. ಆಮೇಲೆ ಮುಂದೆಲ್ಲ ಉತ್ಕ್ರಾಂತಿ ಮಾರ್ಗ ಅವೆಲ್ಲ ಬಂದು ಕೊನೆಗೆ ಭೋಗ. ಈ ಮೋಕ್ಷದಲ್ಲಿ ಏನ್ ಸಿಗುತ್ತೆ ಅಂತ ಕೊನೆ ಇದ್ರೆ ಮೋಕ್ಷದ ಫೆಸಿಲಿಟೀಸ್. ಒಂದು ಫೆಸಿಲಿಟಿ ಏನು? ನಮಗೇನು ಮೋಕ್ಷ ವರ್ಣನೆ ಅಲ್ಲೇ ಮಾಡ್ತಾ ಇದ್ದಾರೆ, ಇಲ್ಲಿಂದನೇ ಮಾಡ್ಬೇಕಾಗಿತ್ತಲ್ಲ ಅಂದ್ರೆ ಇಲ್ಲಿ ಅನಿಷ್ಟ ಹೋಗೋದು ಕೂಡ ಒಂದು ಭಾಗ ನಾವು. ಅದಕ್ಕೋಸ್ಕರ ಅದೊಂದು ಫಲ. ಮೊದಲನೇ ಫಲ ಅನಾದಿ ಕಾಲದ ಏನ್ ಕರೋ ಅದಿಷ್ಟು ಹೋಗ್ಬಿಡುತ್ತಲ್ಲ, ಅದು ಅನಿಷ್ಟ ನಿವೃತ್ತಿ ರೂಪ. ಇದೆಲ್ಲ ಅನಿಷ್ಟ ರೂಪವಾದ ಫಲ, ಅದು ಇಷ್ಟ ಪ್ರಾಪ್ತಿ ರೂಪವಾದ ಫಲ. ಫಲದಲ್ಲಿ ಎರಡಿದೆ. ಆದ್ರಿಂದ ಆಮೇಲೆ ಅದು ಹೇಳ್ತಾರೆ. ಅದು ನಾಳೆ ಶುರು ಮಾಡಿ. ನಾಳೆ